ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್ ರೇವ್ ರೈಡರ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾನು ಯಾವ ಗಾಡಿ ನಾನು ಓಡಿಸ್ತೀನಿ, ಈ ಗಾಡಿ ನೀವು ಪ್ರಾಬಬ್ಲಿ ಈ ಗಾಡಿ ನೋಡೇ ಇರಲ್ಲ. ಸೊ ಇದು ಬಂದು ಹೋಂಡಾ ಹಾರ್ನೆಟ್ 2.2 ಅಂತ ರೆಪ್ಸಾಲ್ ಎಡಿಷನ್. ಸೊ ಇದನ್ನು ಮುಂದಿನ ವೀಡಿಯೋಲಿ ಹೇಳಿರ್ಬೋದು, ನಾನು ಒಂದು ಚಿಕ್ಕ ಸ್ವಲ್ಪ ಗ್ಲಿಮ್ಸ್ ಕೊಟ್ಟಿರ್ಬೋದು. ಸೊ ಇದು ಲಿಮಿಟೆಡ್ ಎಡಿಷನ್ ಗಾಡಿ. ಈ ಹೋಂಡಾ ಅವ್ರದ್ದು ಮೋಟೋ GP ಎಡಿಷನ್. ಸೊ ರೆಪ್ಸಾಲ್ ಎಡಿಷನ್ ಅಂತ ಕರೀತಾರೆ ಇದನ್ನು. ಸೊ ಇದು ಬಂದು 184.4 cc ಏರ್ ಕೂಲ್ಡ್ ಇಂಜಿನ್, 9.5:1 ಕಂಪ್ರೆಷನ್ ರೇಷಿಯೋ. ಈ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 12 ಲೀಟ್ರ್ ಇದೆ. ಸೊ 12 ಲೀಟರ್ಸ್ ರಿಸರ್ವ್ ಬಂದು 1.8 ಲೀಟರ್ಸ್. ಯಾವ ಸ್ಲಿಪ್ಪರ್ ಕ್ಲಚ್ಚು ಯಾವುದು ಇಲ್ಲ. ಸೊ ABS ಒಂದೇ ಇರೋದು, ಫ್ರಂಟ್ ABS ಕೊಟ್ಟಿದ್ದಾನಷ್ಟೇ. ಸೊ ಅದು ಬಿಟ್ಟರೆ ಗಾಡಿ ಫುಲ್ ರಾ ಗಾಡಿ. ಆಮೇಲೆ ಪ್ರಾಬಬ್ಲಿ ಲಾಸ್ಟ್ ವೀಡಿಯೋಲಿ ಹೇಳಿರ್ಬೋದು, ನಾನು ಈ ಸೆಗ್ಮೆಂಟಲ್ಲಿ ಫಸ್ಟ್ ಗಾಡಿ ಟು ಗೆಟ್ USD ಫೋಕ್ಸ್ ಇನ್ ಅದೇ ಗೋಲ್ಡನ್ ಕಲರ್ USD ಫೋಕ್ಸು. ಅದು ಬಿಟ್ಟರೆ ಮ್ಯಾನುಫ್ಯಾಕ್ಚರಿಂಗ್ ಕಡೆಯಿಂದನೇ ಈ ಡಿಫಾಲ್ಟಿಗೆ ಹಜಾರ್ಡ್ ಲೈಟ್ಸ್ ಕೊಟ್ಬಿಟ್ಟಿದ್ದಾನೆ. ಈ ಗಾಡಿದು ಒಂದು ಇಂಡಿಕೇಟ್ರ್ ಬಂದು $1,500 $1,300. ಸೊ LED ಲೈಟು. ಸೊ ಪ್ರಾಬಬ್ಲಿ ಹೋಂಡಾ ಅವ್ರು ಎಲ್ಲ ಸೆಗ್ಮೆಂಟ್ ಅವ್ರದ್ದು ಏನೇನು ಸೆಗ್ಮೆಂಟ್ ಇದೆಯೋ 1000 cc ಇಂದ ಹಿಡ್ದು ಎಲ್ಲ ಅವರು ಸೇಮ್ ಇದೇ ಇಂಡಿಕೇಟ್ರ ಯೂಸ್ ಮಾಡೋದು. ಸೊ ನೀವು ಹೋಂಡಾ ಅವ್ರದ್ದು ಯಾವುದೇ ತೊಗೊಳ್ಳಿ, ಸೊ ಇದೇ ಇಂಡಿಕೇಟ್ರ್ ಯೂಸ್ ಮಾಡೋದವರು. ಸೊ ತುಂಬ ಎಕ್ಸ್ಪೆನ್ಸಿವ್. ಒಂದು ಇಂಡಿಕೇಟ್ರು ಬಂದು $1,300. ಸೊ ಒಂದು ಸೆಟ್ಟಲ್ಲ, ಒಂದೇ ಒಂದು ಇಂಡಿವಿಜುವಲ್. ಅದು ಬಿಟ್ಟರೆ ಟಾಪ್ ಸ್ಪೀಡ್ ಬಂದು ನಾನು ಹೈವೇಲಿ ಟೆಸ್ಟ್ ಮಾಡಿದಾಗ ನಾನು ಮ್ಯಾಕ್ಸಿಮಮ್ 130 ಹೋದೆ ನಾನು. ಸೊ 5 ಸ್ಪೀಡ್ ಟ್ರಾನ್ಸ್ಮಿಷನ್ ಇರೋದ್ರಿಂದ ರಿಸ್ಟ್ರಿಕ್ಟ್ ಮಾಡುತ್ತೆ. ಆದರೆ ಇಂಜಿನ್ ರೆವಲ್ಯೂಮೀಟರ್ ಬಂದು 9,500 ಕೊಟ್ಟಿದ್ದಾನೆ ರೆವಲ್ಯೂಮೀಟ್ರು. ಸೊ 9.5 ಲಾಸ್ಟ್ ಇದ್ರದ್ದು. ಸೊ ಇನ್ ಕೇಸ್ ಗಾಡಿ ಏನಾದರೂ ಓಪನ್ ಅಪ್ ಮಾಡಬೇಕು ಅಂದರೆ, ಇನ್ನೂ ಪವರ್ ಬೇಕಂದರೆ ಈ ಪವರ್ ಕಮಾಂಡ್ರು ಇಲ್ಲಾಂದರೆ ಫ್ಯೂಲ್ ಎಕ್ಸ್ ಹಾಕ್ಸ್ಕೊಬೇಕು ನಾನು. ಸೊ ಆವಾಗ ಈ 9.5 ಈ ಬ್ಯಾಂಡ್ ವಿಡ್ತ್ ಏನಿದೆಯೋ 9.5 RPM 9,500 RPMದು, ಸೊ ಅದು ಓಪನ್ ಅಪ್ ಆಗುತ್ತೆ. ಇದು ಬಂದು ಕಂಪ್ಲೀಟ್ ಸ್ಟಾಕ್ ಗಾಡಿ, ಯಾವ ಆಕ್ಸೆಸರಿನೂ ಇಲ್ಲ. ಆಕ್ಸೆಸರಿ ಇನ್ ಟರ್ಮ್ಸ್ ಆಫ್ ಏನಂದರೆ ಈ ಕಂಪನಿಯಿಂದ ಅಲ್ಲ. ಸೊ ಈ ಕ್ರ್ಯಾಶ್ ಗಾರ್ಡ್ ಒಂದು, ಆಮೇಲೆ ಫಾಗ್ ಲೈಟ್. ಸೊ ಇದು ಬಿಟ್ಟರೆ ಯಾವ ಆಲ್ಟರ್ನೇಷನು ಮಾಡಿಲ್ಲ. PPF ಇದೆ ಫುಲ್ ಗಾಡೀಲಿ. ಪೇಂಟ್ ಪ್ರೊಟೆಕ್ಷನ್ ಆಗಿದೆ, ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್ ಆಗಿದೆ. ಅದು ಮಾಡಿಸಿ 3 ವರ್ಷ ಆಯಿತು. ಸೊ ಅದರಿಂದ ಏನಾಗಿದೆ, ಈ ಪ್ಯಾನಲೆಲ್ಲ ಯೆಲ್ಲೋಯಿಶ್ ಆಗಿಬಿಟ್ಟಿದೆ. ಸೊ ಪ್ರಾಬಬ್ಲಿ PPF ಮಾಡಿಸ್ಬೇಕು. ಸೊ ನೆಕ್ಸ್ಟ್ ವೀಡಿಯೋ ಪ್ರಾಬಬ್ಲಿ ಇದ್ರದ್ದು ಈ ಗಾಡಿದು ಥ್ರಾಟಲ್ ಬಾಡಿ ಹೇಗೆ ಕ್ಲೀನ್ ಮಾಡಬೇಕಂತ ಒಂದು ವೀಡಿಯೋ ಬರುತ್ತೆ. ಅದಾದಮೇಲೆ ಚೈನ್ ಲೂಬ್ದು, ಸೊ ಅದು ವೀಡಿಯೋಗಳು ಬರುತ್ತೆ. ಆಮೇಲೆ ಅದೇ ಕಮ್ಮಿಂಗ್ ಸೆಪ್ಟೆಂಬರಲ್ಲಿ ನಮ್ಮ ರೈಡ್ಗಳು ಇರುತ್ತೆ. ಸೊ ಆ ಟೈಮಲ್ಲಿ ವೀಡಿಯೋಸ್ ಬರುತ್ತಲ್ಲ, ಅದ್ರದ್ದು ಕಂಟೆಂಟ್ ಬರುತ್ತೆ. ಸೊ ಇವಾಗಿರೋದು ಗಾಡಿ ಇವಾಗ ಹೊಸ 2024 ಮಾಡಲಲ್ಲಿ ಏನು ಮಾಡಿದ್ದಾರೆ, ಸೊ ಈ ಅಡಿಷನ್ ತೆಗ್ದಾಕಿರೋದು ಸೆನ್ಸ್ ಇದೇ ಅಡಿಷನು. ಬಟ್ ಈ ನಮ್ಮ ಆರೆಂಜ್ ಕಲರ್ ವೀಲ್ ಏನಿದೆಯೋ
ಸೊ ಅದನ್ನಿಲ್ಲ, ಅವ್ನು ತೆಗ್ದುಬಿಟ್ಟಿದ್ದಾನೆ. ಸೊ ಆರೆಂಜ್ ಬದಲು ಬ್ಲ್ಯಾಕ್ ಮಾಡಿಬಿಟ್ಟಿದ್ದಾರೆ ಅದನ್ನು. ಸೊ ಬ್ಲ್ಯಾಕ್ ಔಟ್ ಮಾಡಿ ಇವಾಗಿರೋ ವರ್ಷನಿಗೆ ಸ್ಲಿಪ್ಪರ್ ಕ್ಲಚ್ ಕೊಟ್ಟಿದ್ದಾನೆ. ಆಮೇಲೆ ಸೈಡ್ ಸ್ಟ್ಯಾಂಡ್ ಸೊ ಸೈಡ್ ಸ್ಟ್ಯಾಂಡ್ ಕಟ್ ಆಫು, ಆಮೇಲೆ ಒಂದು ಸ್ಲಿಪ್ಪರ್ ಕ್ಲಚ್ ಕೊಟ್ಟಿದ್ದಾನೆ. ಅದು ಬಿಟ್ಟರೆ ಇನ್ನೇನು ಕೊಟ್ಟಿಲ್ಲ, ಸೇಮ್ ಗಾಡಿನೇ ಇದೆ. ಪವರ್ ಫಿಗರ್ಸಲ್ಲೂ ಏನು ಚೇಂಜಸ್ ಇಲ್ಲ. ಆಮೇಲೆ CB200X ಈ ಏನು ಇದರದ್ದು ಅಡ್ವೆಂಚರ್ ವರ್ಷನ್ ಇದೆಯೋ, ಸೊ ಅದರಲ್ಲೂ ಸೇಮೇ, ಬರೀ ಏನಂತಾರೆ ಈ ಸೈಡ್ ಫೇರಿಂಗ್ಸ್ ಮಾತ್ರ ಚೇಂಜ್ ಮಾಡಿದ್ದಾನೆ. ಸೊ ಗಾಡಿ ಸ್ವಲ್ಪ ಹೈಟಲ್ಲಿದೆ. ಸೊ ಅದು ಬಿಟ್ಟರೆ ಇನ್ನೆಲ್ಲ ಕಂಪ್ಲೀಟ್ಲಿ ಸ್ಟಾಕ್ ಗಾಡಿ. ಈ ಗಾಡಿದೇ ಏನು ಚಾಸಿ ಗೀಸಿ ಎಲ್ಲ ಅದರದೇ ಯೂಸ್ ಮಾಡಿರೋದು, ಇದರಲ್ಲೇ ಚಾಸಿ ಯೂಸ್ ಮಾಡಿರೋದು. ದಿಸ್ ಇಸ್ ಈಕ್ವಲೆಂಟ್ ಟು ನಮ್ಮ ಗೊರಗುಂಟೆಪಾಳ್ಯ ಟ್ರಾಫಿಕ್. ಇನ್ನು ನಮ್ಮ ಗೊರಗುಂಟೆಪಾಳ್ಯಲ್ಲೂ ಇದೇ ಗಾತಿನೇ ನಮಗೆ. ಸೊ ಇದು ಅದು ಈಕ್ವಲೆಂಟ್. ಸೊ ಈ ಫುಟೇಜ್ ಬಂದು 2K ರೆಸೊಲ್ಯೂಷನ್ ಇದೆ, 2.7Kಯಲ್ಲಿ. ಸೊ ಓದ್ ವಿಡಿಯೋ ಬಂದು 1080p at 60 ಫ್ರೇಮ್ಸ್ ಇತ್ತು, ಇದು 2.7K at 60 ಫ್ರೇಮ್ಸ್. ಏನಾಗುತ್ತಂದರೆ ನಾನು 128 GB ಮೆಮೊರಿ ಕಾರ್ಡ್ ಹಾಕಿರೋದು. ಸೊ ನಾನು 2.7K ತೆಗಿಬೇಕಂದ್ರೆ ನನಗೆ ಮ್ಯಾಕ್ಸಿಮಮ್ ಡ್ಯೂರೇಷನ್ ಬಂದು ಒಂದು 2 hours ತೆಗಿಬೋದು ನಾನು, 2.5 hours. ಸೊ ಅದರಲ್ಲೇನಿರುತ್ತೆ, ನಾನು ಬೆಳಗ್ಗೆ ವ್ಲಾಗ್ ಮಾಡಿದಾಗ ಏನಾಗಿರುತ್ತೆ, ಆಲ್ಮೋಸ್ಟ್ ನನಗೆ ಡ್ಯೂರೇಷನ್ ಬಂದು 1 hour ತನಕ ಬಂದುಬಿಟ್ಟಿರುತ್ತೆ. ಸೊ ನನಗೆ ಮತ್ತೆ ಮನೆಗೆ ಹೋಗೋಷ್ಟರಲ್ಲಿ ಮತ್ತೆ ಡ್ಯೂರೇಷನ್ ಹಂಗೆ ಆಗಿ ಮತ್ತೆ ಎತ್ಕೊಂಡೋಗಿ ನಾನು ಕಾಪಿ ಮಾಡಿ, ಸೊ ಇದರಲ್ಲಿರೋದೆಲ್ಲ ಫಾರ್ಮ್ಯಾಟ್ ಮಾಡಬೇಕು ಮೆಮೊರಿ ಕಾರ್ಡಲ್ಲಿ. ಸೊ ಆ ಥರ. ಸೊ ನನ್ನ ಫ್ರೆಂಡ್ ಇದರಲ್ಲಿ ಆಲ್ಮೋಸ್ಟ್ 134 ಕ್ಲಾಕ್ ಮಾಡಿದ್ದಾನೆ. ಆ್ಯಂಡ್ ಡಿಪೆಂಡ್ಸ್, ಇದು ಬೇರೆ ನೇಕೆಡ್ ಅಲ್ಲ. ಸೊ ವಿಂಡ್ ಬ್ಲಾಸ್ಟ್ ಜಾಸ್ತಿ ಇರುತ್ತೆ. ಸೊ ಟಕ್ಕಿನ್ ಮಾಡ್ಕೊಂಡು ಓಡಿಸಿದ್ರೆ ಒಂದು ರೇಂಜಿಗೆ ಸ್ಪೀಡಾಗಿ ಹೋಗ್ಬೋದು. ಸೊ ಈ ಗಾಡೀಲಿ ಬಂದು ನಾರ್ಮಲ್ ಡಿಸ್ಪ್ಲೇ ಗೊತ್ತಾಗಿರುತ್ತೆ ನಿಮಗೆ. ಸೊ ನಿಮ್ಮ ಮೋಡ್ ಸ್ವಿಚ್ಗಳು, ಕಿಲೋಮೀಟರ್ಸು ನಾನು 3 ವರ್ಷದಲ್ಲಿ 22,600 ಆಲ್ಮೋಸ್ಟ್ 600 22,561 ಕಿಲೋಮೀಟರ್ಸ್ ಕ್ಲಾಕ್ ಮಾಡಿದ್ದೀನಿ. ಸೊ ನಿಮಗೆ ಇದರಲ್ಲಿ ಟೈಮ್ ತೋರಿಸುತ್ತೆ ಡಿಸ್ಪ್ಲೇಲಿ, ಟೈಮು, ಆಮೇಲೆ ನಿಮ್ಮ ಮೋಡ್ ಇದೆ, ಟ್ರಿಪ್ A ಟ್ರಿಪ್ B ಅಂತ. ಅದು ಬಿಟ್ಟರೆ ಗೇರ್ ಶಿಫ್ಟ್ ಅಲ್ಲ, ಗೇರ್ ಪೊಸಿಷನ್ ಇಂಡಿಕೇಟರ್ ಯೂಸ್ ಇದೆ. ಸೊ ಇಟ್ ಈಸ್ ಇನ್ ಬಿಟ್ವೀನ್ 150cc ಸೇರಲ್ಲ. ಇಟ್ ಈಸ್ ಆಲ್ಮೋಸ್ಟ್ ಬಿಲಾಂಗ್ಸ್ ಟು ಆಲ್ಮೋಸ್ಟ್ 200 ಸೆಗ್ಮೆಂಟಿಗೆ, 200cc ಸೆಗ್ಮೆಂಟಿಗೆ ಸೇರೋದು. ಸೊ 5 ಸ್ಪೀಡ್ ಟ್ರಾನ್ಸ್ಮಿಷನ್ ಇರೋಕ್ಕೆ ಸ್ವಲ್ಪ ರಿಸ್ಟ್ರಿಕ್ಟ್ ಆಗುತ್ತೆ. ಈ ಹೈವೇಲೆಲ್ಲ ಹೋದರೆ ನೀವು ತುಂಬ ಲ್ಯಾಗ್ ಅಂದರೆ ಯುವರ್ ಫೀಲ್ ಅಂಡರ್ ಪವರ್ ಥರ ಇರುತ್ತೆ. ಸೊ ಅದೊಂದು ಪ್ರಾಬ್ಲಮ್. ಸೊ ನಿಮಗೆ ಈ ಪವರ್ ಏನು 200cc ಸಾಲಲ್ಲ ಅನಿಸುತ್ತೆ. ಅಟ್ಲೀಸ್ಟ್ ಒಂದು 200cc ಇದಕ್ಕೆ ಒಂದು 6 ಸ್ಪೀಡ್ ಕೊಟ್ಬಿಟ್ಟಿದ್ರೆ ಓಕೆ, ಒಂದು ರೇಂಜಿಗೆ ಚೆನ್ನಾಗಿರೋದು. ಸೊ ಅದೆಲ್ಲ ಏನು ಮಾಡಿಲ್ಲ, 5 ಸ್ಪೀಡೇ ಇದೆ. ಏನಿಲ್ಲ, ಹೋಂಡಾ ಹಳೆ ಹಾರ್ನೆಟ್ 160 ಇರೋದನ್ನ ಅಪ್ಟ್ಯೂನ್ ಮಾಡಿಬಿಟ್ಟಿದ್ದಾನೆ. ಅಪ್ಟ್ಯೂನ್ ಮಾಡಿ ಅಪ್ ಟು 184cc ಪುಷ್ ಮಾಡೋ ಥರ ಮಾಡಿ ಬಿಟ್ಟಿರೋದು ಇದನ್ನು. ಮಿಕ್ಕಿದೆಲ್ಲ ಸೇಮ್. ಟೈಲ್ ಲ್ಯಾಂಪ್ಸು, ಆಮೇಲೆ ಏನು ಮಾಡಿದ್ದಾನೆ, ಆಲ್ LED ಮಾಡಿಬಿಟ್ಟಿದ್ದಾನೆ, LED ಮಾಡಾಕಿದ್ದಾನೆ. ಆಮೇಲೆ ಮೀಟ್ರಲ್ಲಿ ಚೇಂಜಸ್ಸು, ಆಮೇಲೆ ABS, ಆಮೇಲೆ ಹಜಾರ್ಡ್. ಇದು ಬಿಟ್ಟರೆ ಸೇಮ್ ಗಾಡಿ ಅದು. ಸೊ ಪ್ರಾಬಬ್ಲಿ ಸ್ವಲ್ಪ ಕಮ್ಮಿ ಮಾತಾಡ್ತೀನಿ, ಯಾಕಂದರೆ ನನಗೆ ಯೂಸ್ ಟು ಇಲ್ಲ ಇದನ್ನೆಲ್ಲ.
ಈ ಸೆಟಪ್ಪೆಲ್ಲ ಹಾಕ್ಕೊಂಡು ಈ ವ್ಲಾಗ್ ಮಾಡೋಕ್ಕೆ. ಸೊ ಕಮ್ಮಿ ಬರುತ್ತೆ. ಸೊ ಆಸ್ ಯೂಸ್ ಟು ಆದಾಗ ಇನ್ಫಾರ್ಮೇಷನ್ ಜಾಸ್ತಿ ಬರುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಈ ಪ್ರಾಬ್ಲಮ್ಲಿ ಕಂಟೆಂಟಲ್ಲಿ ಸ್ವಲ್ಪ ಬ್ಲರ್ ಔಟ್ ಮಾಡಾಕ್ತೀನಿ ನಾನು. ಈ ನಮ್ಮ ಏರ್ಫೋರ್ಸ್ ಸ್ಟೇಷನ್ ಎಲ್ಲ ಇದೆಯಲ್ಲ, ಸೊ ಏರ್ಫೋರ್ಸ್ ಸ್ಟೇಷನು, ಇಲ್ಲಾಂದರೆ ನಾವು ರೈಡ್ ಹೋದಾಗ ಯಾವ್ದಾದ್ರು ಫಾರೆಸ್ಟ್ ಏರಿಯಾ ಇಲ್ಲ ರಿಸರ್ವ್ಡ್ ಫಾರೆಸ್ಟ್ ಏರಿಯಾ ಆ ಕಡೆ ಎಲ್ಲ ರೈಡ್ ಹೋದಾಗ ಸೊ ಸ್ವಲ್ಪ ಬ್ಲರ್ ಔಟ್ ಮಾಡ್ತೀನಿ. ಯಾಕಂದರೆ ನನ್ನ ವೀಡಿಯೋ ನೋಡ್ಕೊಂಡು ಕೆಲವೊಬ್ರು ಒಳ್ಳೆಯದು ತೊಗೊಬೋದು, ಕೆಲವೊಬ್ರು ಕೆಟ್ಟದಾಗಲೂ ಯೂಸ್ ಮಾಡ್ಕೊಬೋದು. ಕೆಟ್ಟದಿಂದ ಏನೋ ಸೆನ್ಸ್ ಹೆಂಗಂದರೆ, ಸೊ ಏರ್ಫೋರ್ಸ್ ಸ್ಟೇಷನ್ಸ್ ಎಲ್ಲ ತುಂಬ ಒಂಥರ ಪ್ರೊಟೆಕ್ಟೆಡ್ ಏರಿಯಾ, ಅದೆಲ್ಲ ಕಾನ್ಫಿಡೆನ್ಷಿಯಲ್ ಏರಿಯಾ. ಸೊ ಆ ಥರದಲ್ಲಿ ನಾನು ಈ ಥರ ವೀಡಿಯೋ ಮಾಡಾಕಿ ರೂಟ್ಗಳು ಗೊತ್ತಾಗ್ಬಿಡುತ್ತೆ ಈ ಟೆರ್ರಸ್ಗಳ್ಗೆಲ್ಲ. ಸೊ ಎಲ್ಲೆಲ್ಲಿ ಜಾಗ ಇದೆ, ಎಲ್ಲೆಲ್ಲಿ ಎಂಟ್ರೆನ್ಸ್ ಇದೆ, ಸೊ ಆ ಥರದಲ್ಲೂ ಯೂಸ್ ಮಾಡ್ಕೊತಾರೆ. ಆಮೇಲೆ ಈ ರಿಸರ್ವ್ ಫಾರೆಸ್ಟಲ್ಲೆಲ್ಲ ನಮ್ಮ ಈ ಹಂಟರ್ಸ್ ಆಮೇಲೆ ಪೋಚರ್ಸ್ ಅಂತಾರಲ್ಲ, ಸೊ ಅವ್ರಿಗೆ ಈಸಿ ಆಗಿಬಿಡುತ್ತೆ. ಸೊ ಈ ರೂಟ್ ಇದೆ, ಈ ರೂಟಲ್ಲಿ ಇಷ್ಟು ಪ್ರಾಣಿ ಬರ್ಬೋದು, ಹಂಗೆ ಹಿಂಗೆ ಎಲ್ಲ ಝೂಮ್ ಅಂದರೆ ಅವರು, ಸೊ ಆ ಥರದಲ್ಲೂ ಯೂಸ್ ಮಾಡ್ಕೊಬೋದು ಅವರು. ಸೊ ಅದಕ್ಕೆ ಅದೆಲ್ಲ ಬ್ಲರ್ ಔಟ್ ಮಾಡ್ತೀನಿ. ಇಲ್ಲಾಂದರೆ ಆ ಕಂಟೆಂಟ್ ಹಾಕಲ್ಲ, ಅಷ್ಟೇ ಸಿಂಪಲ್. ಸೊ ಪ್ರಾಬಬ್ಲಿ ಕ್ಯಾಮ್ರಾ ಒಳಗೆ ಹಾಕ್ಬೇಕು ನಾನು. ಮಳೆ ಜ್ವರ ಆಯಿತು. ಸೊ ಮುಂದೆ ಎಲ್ಲಾದರೂ ಹೋಗ್ಬಿಟ್ಟು ಹಾಕ್ಬೇಕು. ತಂದಿಲ್ದಿರೋ ದಿವಸ ಎಲ್ಲ ಹಿಂಗೆ ಆಗೋದು. ಸೊ ಈ ಒಂದು ವೀಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ಸೊ ಥ್ಯಾಂಕ್ ಯು.